Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸರ್ ನಾಗೇಂದ್ರ ಅವರ ಪ್ರಕರಣದಲ್ಲಿ ಅವರು ಮಾತನಾಡುವಂತ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಈಗ ಹಣ ವರ್ಗಾವಣೆ ಆಗಿದ್ದು ವಾಪಸ್ ಆಗಿದೆ, ಒಂದು 50 ಕೋಟಿ ರೂಪಾಯಿ ವಾಪಸ್ ಆಗಿದೆ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದು ಸರ್. ಬಟ್ ಈಗಿರುವಂಥ ಮಾಹಿತಿ ಪ್ರಕಾರ ಕೇವಲ 5 ಕೋಟಿ ರೂಪಾಯಿ ಮಾತ್ರ ವಾಪಸ್ ಆಗಿದೆ ಈ ಕ್ಷಣದವರೆಗೂ ಕೂಡ ಅನ್ನುವಂಥದ್ದು ಇದೆ ಸರ್. ಇದು ಯಾಕೆ ಸಚಿವರು ಏನಾದ್ರು ದಾರಿ ತಪ್ಪಿಸ್ತಾರೆ? ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಇರಲಾರ್ದೆ ನಾನು ಮಾತಾಡೋದು ತಪ್ಪಾಗುತ್ತೆ. ಮಾಹಿತಿ ತೊಗೊಂಡು ಮಾತಾಡ್ತೀನಿ. ನನಗೆ ಇದು ಎಷ್ಟು ವರ್ಗಾವಣೆ ಆಗಿತ್ತು, ಎಷ್ಟು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಅದು ತಿಳ್ಕೊಂಡು ಹೇಳ್ತೀನಿ. ನನಗೆ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ ಸರ್. ಪರಿಷತ್ ಯಾರ್ದು ಅಂತ ಅನೌನ್ಸ್ ಆಗಿಲ್ಲ, ನೋಡ್ರಿ ಸಾಯಂಕಾಲ ಗೊಂದಲ ಇದೆಯಾ? ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದು ಅಂತಿಮ. ಸಾಯಂಕಾಲ ಶಾಸಕಾಂಗ ಸಭೆ ಇದೆ, ಬಹುಶಃ ಆ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ಬೋದು. ಸಭೆ ಒಳಗೆ ಅನೌನ್ಸ್ ಮಾಡೋ ಚಾನ್ಸಸ್ ಇದೆ. ಗೊತ್ತಿಲ್ಲ ನನಗೆ. ಹೋಮ್ ಮಿನಿಸ್ಟರ್ ಬಂದಿದೆ ಸರ್ ಮನೆಗೆ, ಏನು ಸರ್ ವಿಶೇಷ? ಅದೇನು ವಿಶೇಷ ಇದೆ? ನಾನೇ ಅವ್ರ ಮನೆಗೆ ಬರ್ತೀನಿ ಅಂತ ಹೇಳಿದೆ. ನಿನ್ನೆ ಫೋನ್ ಮಾಡಿದೆ, ಅವರು CM ಅವ್ರ ಹತ್ರ ಅಂತ ಹೇಳಿದರು. ಮೊನ್ನೆ ಭೇಟಿ ಆಗ್ಬೇಕು ಅಂತ ನಾನು ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು. ನಾನು ಸಾರಿ ನಾನು ಬರ್ಲಿಕ್ಕಾಗೋದು, ನಿನ್ನೆ ಸಿಕ್ಕಲಿಲ್ಲ, ನಾನೇ ಬರ್ತೀನಿ ತಿಂಡಿಗೆ ಅಂತ ಬಂದರು. ಸಂಡೇ ಅಲ್ಲ, ಆರಾಮಿದ್ದಾರೆ ಅವರು, ನೋಡಿ ಆರಾಮ್ ಸರಿ. ಯಾಕಂದ್ರೆ ಈಗ ಫಲಿತಾಂಶದ ಬಳಿಕ ಒಂದಷ್ಟು ರಾಜಕೀಯ ಇವರು ಬದಲಾವಣೆಗಳು. ಪರಮೇಶ್ವರ್ ಅವರು ನಮ್ಮ ನಾಯಕರು, ಅವರು KPCC ಅಧ್ಯಕ್ಷ ಆಗಿದ್ದಂಥವ್ರು, ಗೃಹ ಸಚಿವರು, ನಮ್ಮ ಪಕ್ಷದವರು. ಅವ್ರ ಮನೆಗೆ ನಾವು ಹೋಗೋದು ಅಥವಾ ಅವ್ರು ನಮ್ಮ ಮನೆಗೆ ಬರೋದು, ಅಥವಾ ನಾನು CM ಅವ್ರ ಮನೆಗೆ ಹೋಗೋದು, DK ಶಿವಕುಮಾರ್ ಮನೆಗೆ ಹೋಗೋದು, ಅವ್ರು ನಮ್ಮ ಮನೆಗೆ ಅದೇ. ಅದರಲ್ಲೇನು ರಾಜಕೀಯ ಇರೋದಿಲ್ಲ. ಅಂಥದ್ದು ಯಾವುದು ರಾಜಕೀಯ ಚರ್ಚೆ ಆಗಿಲ್ಲ. ಅದೇ ಇವತ್ತು ಎಕ್ಸಿಟ್ ಪೋಲ್ಸಿಂಗ್ ಎಲ್ಲ ಬಂದಿದೆ, ನಮಗೂ ಅನ್ಸೋದಲ್ಲಪ್ಪ ಅಂತೇಳಿ ಅವರು ಅಂದರು, ನಾವು ಅಂದಿದ್ದೀವಿ ಅಷ್ಟೇ. ಇದನ್ನು ಬಿಟ್ಟು ಜಾಸ್ತಿ ಏನು ತಿಂಡಿ ತಿನ್ಕೊಂಡು ಅದು ಮೆಡಿಕಲ್ ಕಾಲೇಜ್ಗೆ ಎಲ್ಲ ಅವ್ರದ್ದು ಮೆಡಿಕಲ್ ಕಾಲೇಜು, ನಮ್ಮದು ಮೆಡಿಕಲ್ ಕಾಲೇಜು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.